Hi guys, welcome back to Bindu Balaji YouTube channel. ಇವತ್ತಿನ ವ್ಲಾಗ್ ನಾನ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕಿಚನ್ ಅಲ್ಲಿ. ಯಾಕೆ ನಾನ್ ಕಿಚನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಒಂದು ಕುಕಿಂಗ್ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಕುಕಿಂಗ್ ಚಾಲೆಂಜ್ ಏನ್ ರೆಸಿಪಿ ಮಾಡೋಣ ಅಂತ ಯೋಚನೆ ಮಾಡಿದಾಗ ಫೀಲ್ ಆಯ್ತು ಓಕೆ ಫೈನ್ ಸ್ಟ್ರೀಟ್ ಫುಡ್ ಮಾಡೋಣ ಅಂತ. ಸ್ಟ್ರೀಟ್ ಫುಡ್ ಅಲ್ಲಿ ನನ್ಗೆ ಫೇವ್ರೆಟ್ ಅಂದ್ರೆ ಗೋಬಿ ಮಂಚೂರಿ ಮಾಡೋಣ ಅಂತ ಅನ್ಕೊಂಡಿದೀನಿ. ನನ್ ಜೊತೆ ನನಗೆ ಹೆಲ್ಪ್ ಮಾಡಕ್ಕೆ ಬಂದಿರೋದು ನನ್ನ ಬೆಸ್ಟ್ ಫ್ರೆಂಡ್ ಅಗೇನ್ ಅನನ್ಯ. ಪ್ಲೀಸ್ ಬನ್ನಿ ಅನನ್ಯ. ಸ್ವಲ್ಪ ನಾಚ್ಕೊಂತ ಇದಾರೆ ನಮ್ಮ ಅನನ್ಯ ಅವರು. ಸೊ ಅನನ್ಯ ಅವ್ರಿಗೆ ಎಂಟ್ರಿ ಕೊಡ್ಬೇಕಲ್ವಾ, ಅದಕ್ಕೆ ನಾವು ಫ್ರಿಡ್ಜ್ ಹಿಂದೆ ಕಡೆಯಿಂದ ಅನನ್ಯ ಅವ್ರದ್ದು ಎಂಟ್ರಿ ತಗೊಳ್ತಾ ಇದೀವಿ. ಅನನ್ಯ ಗೌಡ ಅವರೇ ಬನ್ನಿ ನಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗೋಬಿ ಮಾಡೋಣ ಅಂತ ಅನ್ಕೊಂಡಿದೀವಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಮಾಡೋದ್ ಬೇಡ ಗೈಸ್. ಫಸ್ಟ್ ನಾವು ಗೋಬಿ ಮಾಡ್ಬೇಕಂದ್ರೆ ಏನ್ ಬೇಕು, ನಾವ್ ಇವಾಗ ಕ್ಯಾಬೇಜ್ ಗೋಬಿ ಮಾಡ್ತಾ ಇದೀವಿ. ಮೇನ್ ಇಂಗ್ರೀಡಿಯಂಟ್ ಅಂದ್ರೆ ಕ್ಯಾಬೇಜ್ ಕಟ್ ಮಾಡ್ಕೊಳ್ಳೋಣ. ಹೆಲ್ಪ್ ಮಾಡ್ತೀನಿ ಅನ್ಬಿಟ್ಟು ಅದ್ ಕುತ್ಕೊಂಡಿರೋದ್ ನೋಡಿ ಗೈಸ್. ಸೊ ಗೈಸ್, ಈ ಚಾನೆಲ್ ಯೂಟ್ಯೂಬ್ ಚಾನೆಲ್ ಅವಳದು, ಅವ್ಳ ಚಾಲೆಂಜ್ ತಗೋತಿರೋದು ಅವಳದು. ನಾನು ಹೇಳ್ಕೊಡ್ತೀನಿ ಗೈಸ್, ನಾನು ಹೇಳ್ಕೊಟ್ಟಂಗೆ ಮಾಡ್ತಾಳೆ. ಸೊ ಬಿಂದು ಚಕ 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 ಆಕ್ಚುಲಿ ಹೇಳ್ಬೇಕಂದ್ರೆ ಗೈಸ್, ಅನು ಅವ್ರದ್ದು ಗೋಬಿ ಶಾಪ್ ಇದೆ. ಯಾರಿಗಾದ್ರೂ ಟೇಸ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ JP ನಗರ್ ಆಕ್ಸ್ಫರ್ಡ್ ಗ್ರೌಂಡ್ ಹತ್ರ ಬನ್ನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲೊಕೇಶನ್ ಶೇರ್ ಮಾಡಿರ್ತಾಳೆ ಗೈಸ್. ನಮ್ದು ಓನ್ ಶಾಪ್ ಇದೆ. ಸೊ ಅಲ್ಲಿ ಬನ್ನಿ ವಿಸಿಟ್ ಮಾಡಿ, ಹೇಗಿದೆ ಟೇಸ್ಟ್ ಮಾಡಿ ಹೇಳಿ ಗೈಸ್. ಇವಾಗ ಅವ್ರ ಶಾಪ್ ಅಲ್ಲಿ ಮಾಡೋ ಗೋಬಿ ತರ ನಾನ್ ಮಾಡ್ಬೇಕು ಗೈಸ್, ಆ ಟೇಸ್ಟ್ ಬರುತ್ತೆ, ಮಾಡ್ತೀನಿ ನಾನು. ಸೊ ನಾನು ಹೇಳ್ಕೊಟ್ಟಂಗೆ ಮಾಡ್ತಾಳೆ ಗೈಸ್, ನೋಡೋಣ ಹೇಗ್ ಬರುತ್ತೆ ಅಂತ. ಅಷ್ಟು ದಪ್ಪ ಅಲ್ಲ, ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇನ್ನ ಚಿಕ್ಕ. ಗೈಸ್ ಬೇಗ ನಾನ್ ಕಟ್ ಮಾಡ್ಕೊಡ್ತೀನಿ ಗೈಸ್. ಸೊ ಇದನ್ ಕಟ್ಟಿಂಗ್ ನಾನ್ ತಗೋತೀನಿ, ತುಂಬಾ ದಪ್ಪ ಆಗ್ಬಿಡುತ್ತೆ ಗೈಸ್. ಇಲ್ಲ ಅಂದ್ರೆ ಹಿಂಗನ್ನು ಅಷ್ಟರಲ್ಲಿ ಕಟ್ ಆಗುತ್ತೆ. ಕಟ್ ಮಾಡ್ಬೇಕು ಗೈಸ್. ಅವಳು ದಪ್ಪದಾಗಿ ಕಟ್ ಮಾಡ್ಕೋತಾ ಇದ್ಲು. ಇವಾಗ ಕ್ಯಾಬೇಜ್ ಕಟ್ ಮಾಡ್ಕೊಂಡಿದೀವಿ, ಎಲ್ಲ ಚಕ್ ಅಂತ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್. ಇವಾಗ ಇದನ್ನ ಏನೋ ಫ್ರೈ ಮಾಡ್ಬೇಕಂತ, ಏನೋ ಹಿಟ್ ಕಲ್ಸ್ಬಿಟ್ಟು ಅದು ಫ್ರೈ ಮಾಡೋ ಅಷ್ಟರಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅದನ್ನ ಆಮೇಲೆ ಕಟ್ ಮಾಡ್ಕೊಂಡ್ರೆ ಆಯ್ತು ಗೈಸ್. ನೆಕ್ಸ್ಟ್ ಏನ್ ಮಾಡ್ಬೇಕಾನು, ನೆಕ್ಸ್ಟ್ ಇದನ್ನ ಹಿಟ್ ಕಲ್ಸ್ಕೋಬೇಕು ಗೈಸ್. ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ, ಇಟ್ಕೊಂಡಿದೀನಿ. ಮೈದಾ ಮತ್ತೆ ಕಾರ್ನ್ಫ್ಲೋರ್ ಮತ್ತೆ ನೀರು ಮತ್ತೆ ಕ್ಯಾಬೇಜ್, ಇದೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು, ಮಿಕ್ಸ್ಚರ್ ತರ ಮಾಡೋಣ ಬನ್ನಿ ಗೈಸ್. ಅನು ಹೇಳ್ಕೊಡ್ತಾಳೆ. ಇದಕ್ಕೆ 4 ಐಟಮ್ ಬೇಕಾಗಿರೋದು ಗೈಸ್. ನಾವ್ ಯಾವ್ದೇ ರೀತಿ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಫುಡ್ ಕಲರ್ ಇಂದ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಿದೆ. ಸೊ ಹಂಗಾಗಿ ಫುಲ್ ಹೈಜಿನ್ ಆಗಿ ಒಳ್ಳೆ ಹೆಲ್ತ್ ಇರ್ಲಿ ಅಂತ ಮಾಡ್ತಾ ಇದೀವಿ. ಸೊ ನೋಡಿ, ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊತಾಳೆ ಇವಾಗ. ಇಟ್ಟು ಕಲ್ಸ್ಬೇಕಾ? ಚಪಾತಿ ಹಿಟ್ ತರ ಮಾಡ್ತಾಳೆ ಗೈಸ್. ಇವಾಗ ಚಪಾತಿ ಹಿಟ್ ತರ ಮಾಡ್ಬೇಕು, ಜಾಸ್ತಿ ನೀರ್ ಹಾಕ್ಬಿಟ್ಟೇನು. ಇರ್ಲಿ ಬೇಕಾಗುತ್ತೆ ಕ್ಯಾಬೇಜ್. ಸೊ ನಾನು ಇದಕ್ಕೆ ಅವಳಿಗೆ ಕಾರ್ನ್ಫ್ಲೋರ್ ಆಡ್ ಮಾಡ್ಕೊಡ್ತೀನಿ ಗೈಸ್. ಸ್ವಲ್ಪ ಅವಳ ಕೈ ಬಿಸಿ ಇದೆ. ಇವಾಗ ಕಾರ್ನ್ಫ್ಲೋರ್ 2 ಸ್ಪೂನ್ ಹಾಕ್ತಾ ಇದೀವಿ. 2 ಸ್ಪೂನ್ಸ್ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಬೇಕು ಗೈಸ್. ಕ್ಯಾಬೇಜ್ ಹಾಕೊಂತ ಇದೀನಿ ಗೈಸ್. ನೋಡಿ ಗೈಸ್, ಕೈಯೆಲ್ಲ ಅಡ್ಡೆಟ್ ಆಗ್ತಿದ್ಯಂತೆ. ಕಲಿಸ್ತಾ ಇದೀನಿ ಗೈಸ್. ಮತ್ತೆ ಹಾಕೋಬೇಕಾ? ಕ್ಯಾಬೇಜ್ ಹಾಕೋಬೇಕಾಗುತ್ತೆ. ಸ್ವಲ್ಪ ಮೈದಾ ಹಾಕೊಡ್ತೀನಿ. ಸ್ವಲ್ಪ ಮೈದಾ, ಇನ್ನೊಂದ್ ಸ್ವಲ್ಪ ಕ್ಯಾಬೇಜ್. ಅಂಟಿದ್ಯಾ? ಸೊ ಅಂಟಿದ್ರೆ ಗೈಸ್ ಸ್ವಲ್ಪ ನೀರ್ ಹಾಕೊಂಡ್ ಮಿಕ್ಸ್ ಮಾಡ್ಕೋಬಹುದು. ನೋಡಿ ಗೈಸ್, ಒಂದು ಟ್ರಿಕ್ ಹೇಳ್ತಾ ಇದ್ದಾಳೆ.
ಏನಾದ್ರು ಚಪಾತಿ ಹಿಟ್ಟು ಅದು ಇದು ಏನಾದ್ರು ಕಲ್ಸ್ಬೇಕಾದ್ರೆ ನೀರ್ ಹಾಕೊಂಡ್ ಕಲ್ಸಿದ್ರೆ ಕೈ ಗಂಟಲ್ಲ ಅಂತ. ಚಪಾತಿ ಹಿಟ್ಟಲ್ಲ ಗೈಸ್, ನಂಗೆ ಬರೀ ಇದು ಮಾತ್ರ. ಇದು ಮಾತ್ರ ಅಂತ guys. ಚಪಾತಿ ಹಿಟ್ಟಿಗೆ ಆಯಿಲ್ ಯೂಸ್ ಮಾಡ್ತಾರಲ್ವಾ, ಹಾಗಾಗಿ ಅಂಟಲ್ಲ. ಇನ್ನೊಂದ್ ಸ್ವಲ್ಪ ಕ್ಯಾಬೇಜ್ ಹಾಕ್ಬೇಕಾ? ಫುಲ್ ಕ್ಯಾಬೇಜ್ ಹಾಕು, ಮೈದಾ ಹಾಕು, ಅಷ್ಟೇ ಗಟ್ಟಿ ಕಲಿಸ್ಬಿಡು. ಕ್ಯಾಬೇಜ್ ಫುಲ್ ಹಾಕೊಂಡ್ಬಿಟ್ಟೆ ಗೈಸ್. ಆಗಿದ್ದಾಗ್ಲಿ ಫುಲ್ ತಿನ್ಬಿಡೋಣ ಇವತ್ತು. ಓ, ಮೈದಾ ಹಾಕೊಡ್ತೀನಿ. ಇವಾಗ ಮೈದಾ ಸ್ವಲ್ಪ. ಇವಾಗ ಮತ್ತೆ ನೀರ್ ಹಾಕಂಗಿಲ್ಲ, ನೀನ್ ಹಂಗೆ ಕಲ್ಸ್ಕೋಬೇಕು. ನೋಡಿ ಗೈಸ್, ಹಿಂಗ್ ಬಂದಿದೆ. ಇದು ವೈಟ್ ಇದೆ, ಒಳಗಡೆ ವೈಟ್ ಇದೆ. ಇದನ್ನ ಮಾಡ್ಬೋದು ಅಷ್ಟೇ. ಆಗಿದೆ ಅಂತ ಹೇಳಿ ಕೈ ಸಾಕಾಯ್ತು ಗೈಸ್. ಕಲ್ಸಿದ್ದಾರೆ ಆಯ್ತಾ? ಗೈಸ್ ಫೈನಲಿ. ಆಯ್ತು, ಬಂದೋಯ್ತು. ಸೊ ಇದ್ರ ನೆಕ್ಸ್ಟ್ ಪ್ರಾಸೆಸ್ ಬಂದು ಗೋಬಿ ಎಣ್ಣೆಲಿ ಹಾಕೋದು. ನೋಡೋಣ ಹೇಗ್ ಆಗ್ತಾಳೆ. ನಾನ್ ಸ್ವಲ್ಪ ನೀರ್ ಕುಡಿಬೇಕು. ನೋಡು ಕರೆಕ್ಟ್ ಆಗಿ ಬಂದಿಲ್ಲ. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದೀವಿ. ಎಣ್ಣೆ ಹೀಟ್ ಆದ್ಮೇಲೆ ಗೋಬಿ ಮಾಡೋಣ. ಇವಾಗ ಗೋಬಿ ಹಾಕ್ತಾ ಇದೀವಿ. ನೋಡೋಣ ಬನ್ನಿ ಹೆಂಗ್ ಬರುತ್ತೆ. ಅನು ಫಾಸ್ಟ್ ಆಗಿ ಹಾಕ್ತಾಳೆ, ನಂಗೆ ಹಾಕಕ್ ಬರಲ್ಲ. ನನ್ಗೆ ಸುಮಾರು ನನ್ನ 13 years ಇಂದ ಎಕ್ಸ್ಪೀರಿಯನ್ಸ್ ಇದೆ ಗೈಸ್ ಗೋಬಿ ಹಾಕಿ, ಹಾಗಾಗಿ ಸ್ಪೀಡ್ ಅಲ್ಲಿ ಹಾಕ್ಬಿಟ್ಟು. ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ನೀನು ನಾನು ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಅವಳು ಅವ್ರ ಮಮ್ಮಿ ಗೋಬಿ ಶಾಪ್ ಹತ್ರ ಹೋಗಿ ಅವ್ರ ಮಮ್ಮಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಗೈಸ್ ಅವಳು. ವೆರಿ ಗುಡ್, ಥ್ಯಾಂಕ್ ಯು. ಅನು ಅಲ್ಲಿ ಗೋಬಿ ಹಾಕ್ತಾ ಇದ್ದಾಳೆ. ನಾನು ನೋಡಿ ಆನಿಯನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಕಟ್ ಮಾಡ್ಕೊಂಡ್ಬಿಡೋಣ. ಒಗ್ಗರಣೆಗೆ ಆನಿಯನ್ ಬೇಕಂತೆ, ಸೊ ಕಟ್ ಮಾಡ್ತಾ ಇದ್ದೀನಿ. ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಫೋನ್ ಬರ್ತಾ ಇದೆ. ಹೇಳಿ ಮಮ್ಮಿ. ಗೈಸ್, ಇವಾಗ ಗೋಬಿ ಮಂಚೂರಿ ಮಾಡ್ತಾ ಇದೀವಿ. ನೆಕ್ಸ್ಟ್ ನಮ್ಮಿಬ್ರು ಕಡೆಯಿಂದ ಯಾವ್ದಾದ್ರು ಒಂದು ಕುಕಿಂಗ್ ಬ್ಲಾಗ್ ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾವು ಅದನ್ನ ಸ್ಪೋಟಿವ್ ಆಗಿ ತಗೊಂಡು ಮತ್ತೆ ಇನ್ನೊಂದ್ ಯಾವ್ದಾದ್ರು ನ್ಯೂ ಡಿಶ್ ಟ್ರೈ ಮಾಡ್ತೀವಿ. ನೀವ್ ಹೇಳೋದನ್ನ ಟ್ರೈ ಮಾಡ್ತೀವಿ ಗೈಸ್. ಇವಾಗ ನಾನು ಕ್ಯಾಪ್ಸಿಕಮ್ ತಗೊಂಡಿದೀನಿ. ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ಳೋಣ ಅಂತ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ. ಇದೆರಡು ಕಟ್ ಮಾಡೋಣ ಗೈಸ್. ಇವಾಗ ಈ ತರದೆಲ್ಲ ಬೇಗ ಕಟ್ ಮಾಡ್ಬೋದು. ಕಣ್ಣಲ್ಲಿ ನೀರ್ ಬರಲ್ಲ, ಏನು ಹಿಂಸೆ ಫೀಲ್ ಆಗಲ್ಲ. ಕಟ್ ಮಾಡ್ಬಿಡುತ್ತೆ. ನೋಡಿ ಗೈಸ್, ನಾನು ಕೊತ್ತಂಬರಿ ಫಾಸ್ಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಾನು ನೋಡಿ ಕ್ಯಾಪ್ಸಿಕಮ್ ಮತ್ತೆ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಆನಿಯನ್ ಕೂಡ ಕಟ್ ಮಾಡಿ ಇಟ್ಕೊಂಡಿದೀನಿ. ಇದು ಒಗ್ಗರಣೆ ಹಾಕಕ್ಕೆ. ನೆಕ್ಸ್ಟ್ ಸಾಸ್ ರೆಡಿ ಮಾಡ್ಬೇಕು ಗೈಸ್. ಇವಾಗ ಇದು ಇಲ್ಲಿ ಇನ್ನ ಆಗ್ತಾ ಇದೆ, ಗೋಬಿ ಫ್ರೈ ಆಗ್ತಾ ಇದೆ. ಅದಾಗಿದ ತಕ್ಷಣನೇ ವಿಲ್ ಗೋ ಫಾರ್ ಡೂಯಿಂಗ್ ಸಾಸ್. ಅನು ಇದು ಎತ್ತದ ತೆಗ್ದಾಕು ಅದಕ್ಕೆ. ಹೇಳಿ ಹೇಳ್ಕೊಡ್ತೀನಿ ಅಂತ ಹೋಗಿ ನೋಡಿ ಗೈಸ್. ಗಮ್ ಅಂತ ಇದೆ ಗೈಸ್. ಗೋಬಿ ತಿಂದು ಆಲ್ಮೋಸ್ಟ್ ತುಂಬಾ ದಿವಸ ಆಗೋಯ್ತು. ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೆಲ್ಲಾ ಕಷ್ಟ ಪಡ್ತಾ ಇದೀನಿ ನಿಮ್ಗೋಸ್ಕರ. ಪ್ಲೀಸ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಕೊಡಿ ನಿಮ್ ಕಡೆಯಿಂದ. ಇನ್ನೇನು ಬೇಡ ಗೈಸ್ ನಂಗೆ. ಗೋಬಿ ರೆಡಿ ಆಗಿದೆ, ಫ್ರೈ ಮಾಡಿ ಇಟ್ಟಿದೀನಿ. ಇವಾಗ ಇನ್ನೊಂದ್ಸತಿ ಹಾಕ್ಬೇಕಂತೆ ಗೈಸ್. ಒಳ್ಳಲ್ಲೆಲ್ಲ ಹೋದ್ಲು. ಇವಾಗ ನಾನ್ ಮತ್ತೆ ಹಾಕ್ತೇನೆ. ಹಾಕ್ತೀನಿ.
ಅನು ಟೆಕ್ನಿಕ್ ಟ್ರೈ ಮಾಡೋಣ. ಅವಳು ಹಿಂಗ್ ಇಟ್ಕೊಂಡು ಹಿಂಗ್ ಹಾಕ್ತಾಳೆ. ಟ್ರೈ ಮಾಡೋಣ ನಾನು. ಹೆಂಗೋ ಬರ್ತೈತೆ. ಅನು ಚಕ 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 ಅಂತ ಎರಡೇ ಸೆಕೆಂಡ್ ಹಾಕ್ಬಿಟ್ಟು ಹೋಗ್ಬಿಟ್ಲು. ಫಸ್ಟ್ ಒಂದು ನಾನ್ ಸ್ವಲ್ಪನೇ ಹಾಕಿದ್ದರು, ಅವಳೇ ಹಾಕಿದ್ದು. ಗೈಸ್, ಕೈಗೆ ಹಿಟ್ಟು ಅಂಟಬಾರ್ದಂದ್ರೆ ಫಸ್ಟ್ ನೀರಲ್ಲಿ ಮಾಡ್ಕೊಂಡು ಹಿಟ್ಟು ಸ್ವಲ್ಪ ತಗೊಂಡು ಗೋಬಿ ಹಿಟ್ಟು ಹಿಂಗೆ ಹಿಂಗೆ ಎಣ್ಣೆಗೆ ಹಾಕತ್. ಟೇಸ್ಟ್ ಮಾಡ್ತಾ ಇದೀನಿ ಹೆಂಗ್ ಬಂದಿದೆ ಅಂತ. ಉಪ್ಪೇ ಇಲ್ಲ ಗೈಸ್. ಉಪ್ಪು ಹಾಕಲ್ವೋ ಇಲ್ಲ ಒಗ್ಗರಣೆ ಹಾಕ್ಬೇಕಾದ್ರೆ ಹಾಕ್ತಾರೋ ನನ್ಗೆ ಗೊತ್ತಿಲ್ಲ. ಉಪ್ಪೇ ಇಲ್ಲ. ನೋಡೋಣ ಒಗ್ಗರಣೆ ಹಾಕ್ಬೇಕಾದ್ರೆ. ಇವಾಗ ಎಲ್ಲ ಆಗಿದೆ, ಆಲ್ಮೋಸ್ಟ್ 50% ಆಗಿದೆ. ಗೋಬಿ ಮಾಡ್ಕೊಂಡಿದೀವಿ, ಮತ್ತೆ ಆನಿಯನ್ ಚಾಪ್ ಮಾಡಿದೀವಿ, ಮತ್ತೆ ಕ್ಯಾಪ್ಸಿಕಮ್ ಚಾಪ್ ಮಾಡಿದೀವಿ, ಕೊರಿಯಾಂಡರ್ ಕೂಡ ಚಾಪ್ ಮಾಡಿ ಇಟ್ಕೊಂಡಿದೀವಿ. ಇವಾಗ ಒಂದ್ ಬೌಲ್ಗೆ ನಾನು ಕಾರ್ನ್ಫ್ಲೋರ್ ತಗೊಂಡಿದೀನಿ. ಇದನ್ನ ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಅದು ಸಾಸ್ ಮಾಡ್ಕೊಳಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲ್ ರಿಸಲ್ಟ್ ಒಂದ್ ಮಿಕ್ಸ್ಚರ್ ಈ ತರ ಒಂದ್ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಬೇಕು ಗೈಸ್. ಮಾಡ್ಕೊಂಡು ಇವಾಗ ಮಾಡೋಣ. ಫಸ್ಟ್ ಇವಾಗ ಆಯಿಲ್ ಹಾಕೊಂಡಿದೀವಿ. ಆಯಿಲ್ ಹೀಟ್ ಆಗಿದೆ. ಇವಾಗ ನಾನು ಚಾಪ್ಡ್ ಆನಿಯನ್ಸ್ ಹಾಕ್ತಾ ಇದ್ದೀನಿ. ಇದು ಫ್ರೈ ಆಗಿದೆ. ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ನಾನು ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾನು ಟೊಮೆಟೊ ಕೆಚಪ್ ಹಾಕೊಳ್ತಾ ಇದ್ದೀನಿ. ಆದ್ಮೇಲೆ ಚಿಲ್ಲಿ ಸಾಸ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ. ನೋಡಿ ಎಲ್ಲ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ತರ ಆಗಿದೆ. ಇವಾಗ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ತಿರ್ಗ್ಸು ಇಲ್ಲ ಗಟ್ಟಿ ಆಗ್ಬಿಡುತ್ತೆ. ನೀರ್ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಗಟ್ಟಿ ಆಗುತ್ತೆ ಅದಕ್ಕೆ. ಇವಾಗ ಉಪ್ಪು ಆಡ್ ಮಾಡ್ಕೊಳ್ತಾ ಇದೀವಿ. ಮೇನ್ ಇಂಗ್ರೀಡಿಯೆಂಟ್ ಅವಾಗೆ ಹಾಕಿಲ್ಲ ಅಂತ ಹೇಳಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ಹಾಕ್ತೆ. ನೆಕ್ಸ್ಟ್ ಇದು ಗರಂ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ, ಹಾಫ್ ಸ್ಪೂನ್. ನೆಕ್ಸ್ಟ್ ಚಿಲ್ಲಿ ಪೌಡರ್ ಗೈಸ್, ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಗೈಸ್. ನಾನಿಲ್ಲಿ 1.5 ಸ್ಪೂನ್ ಹಾಕೊಂಡಿದ್ದೀನಿ ಗೈಸ್. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಆಗ್ತಿದೆ ಗೈಸ್. ಇದಕ್ಕೆ ರೆಡಿ ಆಗ್ತಿದೆ. ಇನ್ನೇನು ಆಲ್ಮೋಸ್ಟ್ ಆಯ್ತು. ಗೋಬಿ ಇದು ಮಾಡಿರೋದನ್ನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು. ಫುಲ್ ಹಾಕ್ಬಿಡ ಸಾಸಿ ಗೋಬಿ. ಇದೆಲ್ಲ ಅಂದ್ರೆ ಟೇಸ್ಟ್ ಅದ ಗೈಸ್. ಕೊರಿಯಾಂಡರ್ ಲೀವ್ಸ್ ಮಿಕ್ಸ್ ಮಾಡಿ. ಓಕೆ ಗೈಸ್, ಇವಾಗ ಗೋಬಿ ಎಲ್ಲ ಮಾಡ್ಬಿಟ್ಟು ರೆಡಿ ಆಗಿದ್ದೀವಿ. ಪ್ಲೇಟಲ್ಲಿ ಹಾಕೊಂಡು ತಿನ್ನಕ್ಕೆ ಟೇಸ್ಟ್ ಮಾಡೋಣ ಹೆಂಗಿದೆ ಅನ್ಬಿಟ್ಟು. ನಾನ್ ಟೇಸ್ಟ್ ಮಾಡಿ ಹೇಳೋದಕ್ಕಿಂತ ಅನು ಹೇಳ್ತಾಳೆ ಹೆಂಗಿದೆ ಅನ್ಬಿಟ್ಟು. ನೋಡಿ ಹೆಂಗ್ ಕೊಡ್ತೀನಿ. ಸೊ ಹಾಯ್ ಗೈಸ್, ಫೈನಲಿ ಎಲ್ಲ ರೆಡಿ ಇದೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬಾ ಕ್ರಿಸ್ಪಿ ಆಗಿದೆ ಗೈಸ್, ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿದೆ.
ಸೇಮ್ ನಮ್ ಅಂಗಡಿಲಿ ಮಾಡ್ದಂಗೆ ಇದೆ ಗೈಸ್. ಸೊ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಅನು. ನನ್ಗೂ ಇಷ್ಟ ಆಯ್ತು, ಬಟ್ ತುಂಬಾ ಕ್ರಿಸ್ಪಿ ಆಯ್ತು ಗೈಸ್, ಅಷ್ಟೇ, ಏನೇನಿಲ್ಲ. ಬಟ್ ಚೆನ್ನಾಗ್ ಬಂದಿದೆ, ಉಪ್ಪು ಖಾರ ಎಲ್ಲ ಚೆನ್ನಾಗ್ ಬಂದಿದೆ. ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ಯಾವ್ದು ರೆಸಿಪಿ ಬೇಕು ಅನ್ಬಿಟ್ಟು ಕಮೆಂಟ್ ಮಾಡಿ ಗೈಸ್.